ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಗರದ ಮಾರಿ ಜಾತ್ರೆ ಈಗ ಆಲ್ರೆಡಿ ಮುಗ್ದು ಹೋಗಿದೆ. ಬಟ್ ನಾನು ಆವಾಗ ಶೂಟ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಸೊ ಹಾಗಾಗಿ ಇವತ್ತು ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರಿ ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪಾಪು ನಮ್ಮ ಅಪ್ಪ ಅಮ್ಮನ ಅಜ್ಜಿನ ಅಂದರೆ ಅವಳ ಮುತ್ತಜ್ಜಿನ ನೋಡ್ದಲೇ ಒಂದು 15-20 ದಿನ ಆಗಿತ್ತು. ಸೊ ಅವಳಿಗೆ ಸ್ವಲ್ಪ ಮರ್ತೋದಂಗೆ ಆಗಿತ್ತು. ಅಮ್ಮ ನೆನಪಿದ್ರು, ಬಟ್ ನಮ್ಮಪ್ಪ ಮತ್ತು ನನ್ನ ಅಜ್ಜಿ ಅಂದರೆ ಅವಳಿಗೆ ಮುತ್ತಜ್ಜಿ ಸ್ವಲ್ಪ ಮರ್ತೋದಂಗೆ ಆಗಿದ್ದು. ಈವನ್ ಅವರ ಸಣ್ಣಜ್ಜ ಕೂಡ ಮರ್ತೋದಂಗೆ ಆಗಿಬಿಟ್ಟಿತ್ತು. ಸೊ ಬರ್ತಿದ್ದಂಗೆ ನಮ್ಮಮ್ಮ ನೆನಪಿದ್ರು ಅಲ್ವಾ. ಸೊ ಅವ್ರನ್ನ ನೋಡಿ ಅವಳಿಗೂ ಖುಷಿ ಆಯಿತು, ಅಮ್ಮನಿಗೂ ತುಂಬ ಖುಷಿ ಆಯಿತು. ಅಮ್ಮನಿಗೆ ಹೊಡೆಯೋದು, ಅಮ್ಮನಿಗೆ ಮುತ್ತು ಕೊಡೋದು, ತಪ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ನಮ್ಮಪ್ಪನ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ ಅಂತ ಅದನ್ನು ಶೂಟ್ ಮಾಡ್ಕೊಳ್ತಾ ಇದ್ದೆ. ಸೊ ಯಾರೋ ಏನೋ ಗೊತ್ತಿಲ್ಲ ಅಥವಾ ಅವಳ ಮನಸ್ಸಲ್ಲಿ ಎಲ್ಲೋ ನೋಡಿದ್ದೀನಿ ಅನ್ನೋ ಥರ ಇರ್ಬೋದು. ಅವರು ಎತ್ಕೊಳ್ತೀನಿ ಬಾ ಅಂತ ಕರೆದ್ರೆ ಅವಳು ಹೋಗಲಿಲ್ಲ. ಸೊ ಬಟ್ ನಮ್ಮ ಅಮ್ಮನ ಹತ್ರ ಮಾತ್ರ ಈಸಿಯಾಗಿ ಹೋದ್ಲು. ಈಗ ನಮ್ಮ ಮುತ್ತಜ್ಜಿಗೆ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಸೊ ಮುತ್ತಜ್ಜಿ ಹತ್ರನೂ ಅಷ್ಟೇ ಹೋಗಲೇ ಇಲ್ಲ ಅವಳು. ಅವರು ಬಾ ಅಂತ ಕರೆದ್ರು ಹೋಗಲಿಲ್ಲ. ಇವನ್ ಅವ್ರು ಕೂತ್ಕೊಂಡು ಅವಳು ಎತ್ಕೊಳ್ತೀನಿ ಅಂತ ಅಂದ್ರೂ ಅವಳು ಅಳಕ್ಕೆ ಶುರು ಮಾಡಿದ್ಲು. ಸೊ ಅದೇ ಟೈಮಿಗೆ ಏನಾಯಿತು, ಈ ಜೋಗಪ್ಪ ಅವರು ಮನೆಗೆ ಬಂದಿದ್ದರು. ಸೊ ಅವ್ರು ಹಾಡು ಎಲ್ಲ ಹೇಳ್ತಾಯಿದ್ರು, ತಂಬೂರ ಎಲ್ಲ ಬಡ್ಕೊಂಡು. ಸೊ ಹಾಗಾಗಿ ನಮ್ಮಮ್ಮ ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಗೇಟ್ ಹತ್ರ. ಸೊ ಈಗ ಅಜ್ಜಿ ನಾನು ಇನ್ನೊಂದು ಸಲ ಎತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಕೊಡು ಅವಳನ್ನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅವಳು ನನ್ನ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಸೊ ಅಳಕ್ಕೆ ಶುರು ಮಾಡಿದ್ಲು. ಅದಾದಮೇಲೆ ಒಂದು 5-10 ನಿಮಿಷ ಆದಮೇಲೆ ಅವಳಿಗೆ ಸಮಾಧಾನ ಆಯಿತು, ಸ್ವಲ್ಪ ನೆನಪಾಯಿತು ಅನಿಸುತ್ತೆ. ಓಕೆ, ಇವ್ರು ಮುತ್ತಜ್ಜಿ ನಂಗೆ ಅವಾಗ ಆಟ ಆಡಿಸ್ತಿದ್ರು ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ ಮಾರಿ ಜಾತ್ರೆಗೆ. ನನಗೂ ಮನೇಲಿ ಇದ್ದು ಬೋರ್ ಆಗಿತ್ತು. ಜಾತ್ರೆಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಾನು, ನನ್ನ ಹಸ್ಬೆಂಡ್, ಅಮ್ಮ ಹಾಗೆ ಪಾಪು ಹೋಗ್ತಾ ಇದ್ದೀವಿ. ಹಾಗೆ ಈ ಸಲ ಸಾಗರದಲ್ಲಿ ಮಾರಿ ಜಾತ್ರೆಗೆ ಹೆಲಿಕಾಪ್ಟರ್ ರೈಡ್ ಅರೇಂಜ್ ಮಾಡಿದರು. ಸೊ ನೋಡಿ ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇದೆ. ಸಾಗರ ಟೌನ್ ರೀಚ್ ಆಗಿದ್ದೀವಿ. ರಶ್ ಅಂದರೆ ತುಂಬಾ ರಶ್ ಇತ್ತು. ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು. ಒಂದೊಂದು ವೆಹಿಕಲ್ಸ್ ಮೂವ್ ಆಗೋದಕ್ಕೂ ಒಂದು 5-10 ಮಿನಿಟ್ಸ್ ನಾವು ಕಾದು ಮುಂದೆ ಹೋಗ್ತಾ ಇದ್ವಿ. ಪೊಲೀಸ್ ಅಲ್ಲಲ್ಲಿ ನಿಂತಿದ್ರು. ಅವರೆಲ್ಲರೂ ದಾರಿ ಮಾಡ್ಕೊಳ್ಳೋದಕ್ಕೆ ನಮಗೆಲ್ಲ ಸಹಾಯ ಮಾಡ್ತಾಯಿದ್ರು. ಸಾಗರ ಸ್ವಲ್ಪ ಸಣ್ಣ ಟೌನ್ ಅಲ್ವಾ, ಹಾಗಾಗಿ ಪಾರ್ಕಿಂಗ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಥರ ಜಾತ್ರೆಯ ಸಂದರ್ಭದಲ್ಲಿ. ಹಾಗಾಗಿ ಒಂದಷ್ಟು ಸ್ಲಾಟ್ಗಳನ್ನು ಕೊಟ್ಟಿದ್ದರು. ಅವ್ರು ಹೇಳಿರುವಂಥ ಜಾಗದಲ್ಲೇ ಹೋಗಿ, ಬೈಕ್ ಆದರೆ ಅಲ್ಲಿ ಇಲ್ಲಿ ಸ್ವಲ್ಪ ಜಾಗ ಮಾಡಿ ನಿಲ್ಲಿಸ್ಬಿಡ್ಬೋದು. ಬಟ್ ಕಾರನ್ನು ಹಾಗೆ ಹೀಗೆ ನಿಲ್ಸೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಆದಂಥ ಒಂದಷ್ಟು ಜಾಗನ ಅಲಾಟ್ ಮಾಡಿಬಿಟ್ಟಿದ್ರು. ಸೊ ಜಾತ್ರೆ ನಡೀತಿರೋ ಜಾಗ ಒಂದಾದರೆ ಪಾರ್ಕಿಂಗ್ ಇರೋ ಜಾಗಕ್ಕೆ 1-1.5 ಕಿಲೋಮೀಟ್ರ್ ದೂರ ಹೋಗಿ ನಿಲ್ಲಿಸಿ ಬರಬೇಕು. ಅಷ್ಟು ದೂರದಲ್ಲಿ ಅರೇಂಜ್ ಮಾಡಿದ್ರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನಮ್ಮನ್ನು ಜಾತ್ರೆಗೆ ಹೋಗೋ ಎಂಟ್ರೆನ್ಸ್ ಏನಿದೆ ಅಲ್ಲಿ ಇಳಿಸ್ಬಿಟ್ಟು ಅವರು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ರು. ಸೊ ಈ ಟೈಮಲ್ಲಿ ನಾನು ಕ್ಯಾರಿ ಬ್ಯಾಗಲ್ಲಿ ಪಾಪುನ ಎತ್ಕೊಂಡು ಜಾತ್ರೆಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನೆಲ್ಲ ನಾನೇ ಶೂಟ್ ಮಾಡೋದ್ರಿಂದ ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನಾನು ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ನಾನು ನಮ್ಮಮ್ಮಂಗೆ, ಅಮ್ಮ ಇದೊಂದು ವೀಡಿಯೋದಲ್ಲಾದರೂ ನಾನು ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ನನ್ನ ಮಗಳ ಜೊತೆ ಸ್ಪೆಷಲಿ ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಮ್ಮನ ಹತ್ರ ನಾನು ಈ ಕ್ಲಿಪ್ಪಿಂಗನ್ನು ಶೂಟ್ ಮಾಡಿಸ್ಕೊಂಡೆ. ಸೊ ಇದು ಬಂದು ಎಂಟ್ರಿ. ಇಲ್ಲಿಂದನೂ ಈ ಕಡೆಯಿಂದನೂ ಎಂಟ್ರಿ ಇದೆ. ಅದು ಬಿಟ್ಟರೆ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ. ಆ ಕಡೆ ಸೈಡಿಂದನೂ ಕೂಡ ಅಮ್ಮನವರ ದರ್ಶನ ಮಾಡೋದಕ್ಕೆ ಎಂಟ್ರಿ ಇತ್ತು. ಸೊ ಈ ಎಂಟ್ರಿ ಬಂದುಬಿಟ್ಟು ಅಂಗಡಿಗಳೇನಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಬಂದು ಸ್ಯಾಟರ್ಡೇ ವೀಕೆಂಡ್ ಅಂತ ಅಂದರೆ ಕೇಳಬೇಕಾ, ಅಷ್ಟು ಜನ ಇದ್ದರು. ಅಂದರೆ ನಾವು 6 ಗಂಟೆ ಅಷ್ಟೊತ್ತಿಗೆ ಹೊರಗೆ ಹೋಗಿದ್ದು. ಆವಾಗ ಸ್ವಲ್ಪ ಜನ ಇದ್ದರು. ಆದರೆ ನಾವು ದೇವಿ ದರ್ಶನಕ್ಕೆ ಅಂದರೆ 7-7:30 ಆಗ್ತಿದ್ದಂಗೆ ಜನ ಬಂದರು. ಅಷ್ಟು ಜನ ಬಂದುಬಿಟ್ರು. ಒಂದು ಒಳ್ಳೆ ಇರುವೆಗಳು ಸಾಲು ಹೇಗಿರುತ್ತೋ ಅಷ್ಟು ಜನ ಆ ಥರ ಕಾಣಿಸ್ತಾ ಇತ್ತು. ಸೊ ತುಂಬಾ ಅಂಗಡಿಗಳು ಬಂದಿತ್ತು ಈ ಸಲ. ಆಟ ಸಾಮಾನು ಅಂಗಡಿ, ಬಟ್ಟೆಗಳ ಅಂಗಡಿ, ಫೋನ್ ಕವರ್ ಹಾಕ್ತಾರಲ್ಲ ಆ ಥರದ ಅಂಗಡಿ, ಆಮೇಲೆ ತಿಂಡಿ ತಿನಿಸುಗಳ ಅಂಗಡಿ, ಮಂಡಕ್ಕಿ ಜಿಲೇಬಿ ಅಂಗಡಿ, ಸೊ ಈ ಥರ ಬ್ಯಾಗ್ಗಳು. ಸೊ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಅಂಗಡಿಗಳು ಬಂದಿತ್ತು. ಹಾಗೆ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದಾದಮೇಲೆ ಇಲ್ಲಿ ಪಿಸ್ತೂಲ್ ಹೊಡಿತಾ ಇದ್ದಾರೆ ನೋಡಿ. ಆ ಪಿಸ್ತೂಲ್ ಹೊಡಿಯೋ ಸೌಂಡಿಗೆ ಪಾಪು ಸ್ವಲ್ಪ ಹೆದರ್ಕೊಳ್ತಾ ಇದ್ಲು. ಅವರು ಪಿಸ್ತೂಲ್ ಹೊಡೆದಂಗೂ ಇವಳು ಅಳಕ್ಕೆ ಶುರು ಮಾಡ್ತಾಯಿದ್ಲು.
ನನಗೆ ಒಂದು ಕಡೆ ಭಯ ಏನಕ್ಕೆ ಅಂತ ಅಂದರೆ ಚಿಕ್ಕ ಮಗುನ ಕರ್ಕೊಂಡು ಹೋಗಿದ್ದೀನಿ, ಅಷ್ಟೊಂದು ಜನ ಇದ್ದಾರೆ, ನಾಳೆ ಏನಾದರೂ ಇನ್ಫೆಕ್ಷನ್ ಆದರೆ, ಏನಾದರೂ ಜ್ವರ ಬಂದರೆ, ಶೀತ ಆದರೆ ಮತ್ತೆ ನಾನೇ ಮನೇಲಿ ಬೈಸ್ಕೋಬೇಕಲ್ಲಪ್ಪ, ಪಾಪ ಅವಳು ಸಫರ್ ಮಾಡ್ತಾಳಲ್ಲ ಅಂತ. ಇನ್ನೊಂದು ಕಡೆ ಫಸ್ಟ್ ಮಾರಿ ಜಾತ್ರೆ, ನನ್ನ ಮಗಳನ್ನ ಕರ್ಕೊಂಡು ಹೋಗದೇ ಇದ್ದರೆ ಹೇಗೆ, ಇದನ್ನೆಲ್ಲ ತೋರಿಸ್ಬೇಕಲ್ವಾ ಅನ್ನೋ ಒಂದು ತುಂಬಾ ಆಸೆ ಇತ್ತು. ಫಸ್ಟ್ ಟೈಮ್ ಅಲ್ವಾ ಇದು, ಅವಳಿಗೆ ಆಟ ಆಡಿಸ್ಬೇಕು, ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು, ಟ್ರೈನಲ್ಲಿ ಕೂರಿಸ್ಬೇಕು, ಅವಳಿಗೆ ಬೇಕಾಗಿರೋ ಆಟ ಸಾಮಾನು ತೆಗೆಸ್ಕೊಡ್ಬೇಕು, ಬಟ್ಟೆ ತೆಗೆಸ್ಕೊಡ್ಬೇಕು, ಅಂದರೆ ಏನೇನೋ ಕ್ಲಿಪ್ಸ್ಗಳು ತೊಗೋಬೇಕು, ಆ ಥರ ಏನೇನೋ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಕರ್ಕೊಂಡು ಹೋದೆ. ಅದರಲ್ಲದೆ ನನಗೆ ಮೇಯ್ನಾಗಿ ಆಸೆ ಇದ್ದಿದ್ದು ಈ ಮಾರಿಯಮ್ಮ ಏನಿದೆ ಆ ವಿಗ್ರಹದ ಮೇಲೆ ಮಕ್ಕಳನ್ನ ಸ್ಪೆಷಲಿ ತೊಡೆ ಮೇಲೆ ಕೂರಿಸಿ ಅರಿಶಿನ ಹಚ್ಚಿ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಅದನ್ನು ಮಾಡಿಸ್ಲೇಬೇಕು ಅನ್ನೋ ಒಂದು ಆಸೆ ತುಂಬಾ ಇತ್ತು. ಬಟ್ ಏನೂ ಆಗಲ್ಲ, ದೇವ್ರು ಕಾಪಾಡ್ತಾರೆ ಅಂತ ಒಂದು ಧೈರ್ಯದ ಮೇಲೆ ಕರ್ಕೊಂಡು ಹೋದೆ. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ, ಯಾಕಂದರೆ ಪಾಪುಗೆ ಹಾಲು ಕುಡಿದೆ ಅಥವಾ ನೀರು ಕುಡಿದೆ ಬಾಯಾರಿಕೆ ಆಗಿರುತ್ತೆ ಅಲ್ವ, ಒಂದೇ ಸಮ ನಾವು ಕರ್ಕೊಂಡು ಹೋಗ್ತಾಯಿದ್ರೆ. ಸೊ ಹಾಗಾಗಿ ಒಂದು ಸೈಡಲ್ಲಿ ಒಂದು ಅಂಗಡಿ ಹತ್ರ ನಿಂತ್ಕೊಂಡು ಅವಳಿಗೆ ಸ್ವಲ್ಪ ಹಾಲು ಮತ್ತು ನೀರೆಲ್ಲ ಕುಡಿಸ್ಬಿಟ್ಟು ಮತ್ತೆ ಅವಳನ್ನು ಕರ್ಕೊಂಡು ಹೋದ್ವಿ. ನೋಡಿ, ಇದು ಬಂದು ಮಾರಿಯಮ್ಮನವರ ಒಂದು ತವರು ಮನೆ. ಸೊ ಇಲ್ಲಿ ನಾವು ಒಳಗಡೆ ಹೋಗಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಆರತಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆನಂತರ ಈ ಅಮ್ಮನವರನ್ನು ಏನು ಕೂರಿಸಿರ್ತಾರೆ ಆ ಜಾಗಕ್ಕೆ ನಾವು ಹೋಗ್ತಾಯಿದ್ದೀವಿ. ಸೊ ಇದು ಅಮ್ಮನವರ ತವರ ಮನೆ. ಸೊ ಇಲ್ಲಿಂದ ಏನು ನಾವಿವಾಗ ಅಮ್ಮನವರ ಗದ್ದಿಗೆ ಏನು ಕೂರಿಸಿದ್ದಾರೆ ಮೂರ್ತಿ, ಅಲ್ಲಿಗೆ ಈಗ ಹೋಗ್ತಾ ಇರೋದು. 9 ದಿನ ಏನು ಮಾರಿ ಜಾತ್ರೆ ನಡೀತು, ಅದರಲ್ಲಿ ಮೊದಲನೇ ಒಂದು ದಿನ ಮಾತ್ರ ಅಮ್ಮ ತವರು ಮನೆಯಲ್ಲಿ ಇರ್ತಾರೆ. ಅದಾದ ಮೇಲೆ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಈಗ ನಾವು ಅಂದರೆ ಏನು ವಿಗ್ರಹ ಕೂರಿಸಿದರೆ ಅದು ಗಂಡನ ಮನೆಯಲ್ಲಿ. ಸೊ ನಾವಿವಾಗ ಹೋಗ್ತಾ ಇರೋದು ಗಂಡನ ಮನೆಗೆ. ಸೊ ಆ ದಾರಿಯಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಭಜನೆಯನ್ನು ಮಾಡುವಂತಹ ಭಜನಾ ಮಂಡಳಿಗಳೇನಿದೆ ಅವರಿಗೆ ಒಂದು ಸ್ಟೇಜ್ ಹಾಕ್ಕೊಟ್ಟಿದ್ರು. ಸೊ ಅಲ್ಲೂ ಭಜನೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಇಲ್ಲಿ ತುಂಬಾ ಜನ, ವೀಕೆಂಡ್ ಅಲ್ವಾ, ನಾನು ಆಲ್ರೆಡಿ ಹೇಳ್ದಂಗೆ ತುಂಬ ರಶ್ ಇತ್ತು. ಒಂದು ಕ್ಷಣ ನನಗೆ ಹೋಗ್ಲಾ ಬೇಡವಾ ನಾನು, ಯಾಕಂದರೆ ಒಳಗೆ ಹೋಗ್ಬಿಟ್ರೆ ಒಂಥರ ಸ್ಟಕ್ ಆಗಿಬಿಡ್ತೀವಿ, ಹೊರಗೆ ಬರೋಕ್ಕೂ ದಾರಿ ಇಲ್ಲ, ಅಥವಾ ಎಮರ್ಜೆನ್ಸಿ ಏನಾದ್ರು ಇತ್ತು ಅಂತಂದರೆ ಹೊರಗೆ ಹೋಗೋದಕ್ಕಾಗೋದೇ ಇಲ್ವಲ್ಲ. ಸೊ ಆ ಇಂಟೆನ್ಷನಿಂದ ಪಾಪು ಏನಾದ್ರು ಹತ್ತಿರ ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಬಟ್ ಆಗಿದ್ದಾಗಲಿ ನೋಡೋಣ, ಟ್ರೈ ಮಾಡೋಣ. ತೀರಾ ಆಗಲಿಲ್ಲ ಅಂತ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಹೊರಗೆ ಬರೋವಂಥ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾವು ಸ್ಪೆಷಲ್ ಎಂಟ್ರಿಗೆ ಅಂತ ಅಂದ್ಬಿಟ್ಟು 1200 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತಂದರೆ ಟಿಕೆಟ್ ತೊಗೊಂಡವರು ತೊಗೊಳ್ದೇ ಇದ್ದವರು ಎಲ್ಲ ಒಂದೇ ಥರ ಆಗೋಗ್ಬಿಡ್ತು. ಸೊ ಸುಮ್ಮನೆ ಟಿಕೆಟ್ ತೊಗೊಂಡಿದ್ದೂ ವೇಸ್ಟ್ ಅಂತ ಅನ್ನಿಸ್ತು. ಇದು ಬಂದು ಮಾರಿಕಾಂಬಾ ದೇವಿಯನ್ನು ಕೂರಿಸಿರುವಂತಹ ಒಂದು ಜಾಗ ಏನಿದೆ ಅದರ ಮೇನ್ ಎಂಟ್ರಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಮ್ಮನವರ ವಿಗ್ರಹ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಕ್ಕಪಕ್ಕದಲ್ಲೂ ಅಷ್ಟೇ ಒಂದು ಏನು ವಿಷ್ಣುವಿನ ಅವತಾರ ಏನಿದೆ ಅದನ್ನು ಡೆಕೋರೇಷನ್ ಮಾಡಿ ಇಟ್ಟಿದ್ರು. ಇದು ನೋಡಿ ಏನೋ ಈ ಎಮ್ಮೆ ಅಥವಾ ಕುರಿ ಏನಿದೆ ಕೋಣ ಅದನ್ನೆಲ್ಲ ಕಡಿದು ಅಮ್ಮನವರಿಗೆ ನೈವೇದ್ಯ, ಗಂಡನ ಮನೆಗೆ ಬಂದಮೇಲೆ ಅದನ್ನು ನೈವೇದ್ಯ ಮಾಡುವಂಥ ವಾಡಿಕೆ. ಬಟ್ ಈಗ ಅದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒಂದು ಏನು ಕೋಣದ ಅಥವಾ ಎಮ್ಮೆಯ ಕತ್ತಿನ ಪ್ರತೀಕ ಏನಿದೆ ಅದನ್ನು ಅಲ್ಲಿ ಇಟ್ಟಿದ್ದಾರೆ, ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದು ಗಂಡನ ಮನೆಯಲ್ಲಿರುವಂಥ ಅಮ್ಮನವರ ಒಂದು ವಿಗ್ರಹ. ಸೊ ನಾವು ಲೈನಲ್ಲಿ ನಿಂತು ಪೂಜೆಯನ್ನು ಮುಗಿಸ್ಕೊಂಡು ದೇವಿ ದರ್ಶನವನ್ನು ಪಡ್ಕೊಂಡು ಆಚೆ ಬಂದ್ವಿ. ಸೊ ಹಾಗೆ ನಾನು ಹೇಳಿದ್ದೆ ಅಲ್ವಾ, ಪಾಪುನ ಅಮ್ಮನವರ ತೊಡೆ ಮೇಲೆ ಕೂರಿಸಿ ಆಶೀರ್ವಾದ ತಗೋಬೇಕು ಅಂತ ಅಂದ್ಬಿಟ್ಟು ಆ ಆಸೆ ನನಗೆ ಈಡೇರಿತು. ನೋಡಿ, ಇಲ್ಲೊಂದು ಕ್ಲಿಪ್ಪಿಂಗಲ್ಲಿ ನಾನು ಹಾಕಿರ್ತೀನಿ. ಸೊ ಅದಾದಮೇಲೆ ಜಾತ್ರೆಯಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗೋಯಿತು. ಇನ್ನು ಪಾಪುಗೆ ನಿದ್ದೆ ತಡ್ಕೊಳಕ್ಕಾಗಲ್ಲ, ಮತ್ತು ಅವಳು ಅಳಕ್ಕೆ ಶುರು ಮಾಡ್ತಾಳೆ. ಅಮ್ಯೂಸ್ಮೆಂಟ್ ಪಾರ್ಕಿಗೆ ಈ ಸಲ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ನಾವು ಹೋಗಲಿಲ್ಲ, ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ಸೊ ಅದಾಗಿ 2 ದಿನ ಆದಮೇಲೆ ಮತ್ತೆ ಅದೇ ನಾನು ಅಮ್ಯೂಸ್ಮೆಂಟ್ ಪಾರ್ಕ್ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ನಾನು, ಪಾಪು ಮತ್ತು ನನ್ನ ಹಸ್ಬೆಂಡ್ 3 ಜನ ಹೋಗ್ತಾ ಇದ್ದೀವಿ. ಸೊ ಜಾತ್ರೆಯಲ್ಲಿ ಹೀಗೆ ಏನೋ
ಮಕ್ಕಳಿಗೆ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅಪ್ಪಂದರು ತೋರಿಸೋದೇ ಒಂಥರ ಎಮೋಷ್ನಲ್ ಫೀಲ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವರಪ್ಪ ಅವಳನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಇಡೀ ಜಾತ್ರೆ ತೋರಿಸ್ತಾ ಇದ್ದಾರೆ. ಸೊ ನಾನು ಅದನ್ನು ಶೂಟ್ ಮಾಡ್ಕೊಂಡು ಅವ್ರ ಹಿಂದಿಂದೆ ಹೋಗ್ತಾ ಇದ್ದೀನಿ. ಸೊ ಅವಳಂತೂ ಕಲರ್ಫುಲ್ ಲೈಟ್ ಹಾಕಿದ್ರಲ್ವ, ಕಲರ್ ಲೈಟು, ಪಿ ಊದೋದು, ಪಟಾಕಿ ಹಾಕೋದು, ಹೊಡೆಯೋದು, ಆಮೇಲೆ ಇಲ್ಲಿ ಇದೇನು ಆಟ ಆಡೋ ಸಾಮಾನುಗಳು ಅಥವಾ ಇದೇನಿದೆ ಕಾರ್ಗಳು ಇದೆಲ್ಲ ಮೂವ್ ಆಗ್ತಾಯಿತ್ತು ಅಲ್ವಾ. ಅದೆಲ್ಲ ತುಂಬ ಸೈಲೆಂಟಾಗಿ ಕೂತ್ಕೊಂಡು ಹೊಸದಾಗಿ ನೋಡ್ತಾ ಇದ್ಲು. ತುಂಬ ಖುಷಿಯಾಗಿ ಅಂದರೆ ಎಂಜಾಯ್ ಮಾಡ್ತಾ ಇದ್ಲು. ಅವಳ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತಾಯಿದ್ದು ಓಕೆ ಅವಳಿಗೆ ಸಮಥಿಂಗ್ ಏನೋ ಕ್ಯೂರಿಯಸ್ ಆಗಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು ಅವಳಿಗೆ. ಸೊ ಅದಾದಮೇಲೆ ಇವಳಿಗಿನ್ನೂ 9 ಮಂತ್ಸ್ ಅಲ್ವಾ. ಸೊ ಇವಳು ಆಟ ಆಡುವಂತಹ ಒಂದು ಆಟದ ಇದೇನಿತ್ತು ಅಂತ ಅಂದರೆ ಈ ಟ್ರೈನ್ ಒಂದೇ ಇದ್ದಿದ್ದು. ಸೊ ಇನ್ನು ಬೇರೆ ಯಾವುದಕ್ಕೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅಂದರೆ ಒಂದು 2-3 ವರ್ಷ ಆಗಿತ್ತು ಅಂತ ಅಂದರೆ ಆ ಏರೋಪ್ಲೇನ್ ಥರದ್ದು ಅಥವಾ ಅನಿಮಲ್ ಥರದ್ದು ಒಂದು ಸ್ಪಿನ್ ಆಗೋದಿತ್ತಲ್ವ, ಆ ಥರದ್ದು ಕರ್ಕೊಂಡು ಹೋಗ್ಬೋದಾಯಿತು. ಸೊ ಹಾಗಾಗಿ ನಾನು ಅವರ ಅಪ್ಪನ ಕಳಿಸ್ಬಿಟ್ಟು ಟ್ರೈನಲ್ಲಿ ಹೋಗಿ ಬನ್ನಿ ಅಂತ ಹೇಳಿದೆ. ಟ್ರೈನಲ್ಲಿ ಹೋಗಿ ಬಂದಿದ್ದಂತೂ ಪಾಪುಗೆ ತುಂಬಾ ಖುಷಿಯಾಯಿತು. ಅವರಪ್ಪ ಹೇಳ್ತಾಯಿದ್ರು ಟ್ರೈನ್ ಒಳಗಡೆ ಒಂದು ಲೈಟ್ ಹಾಕಿದ್ರಂತೆ, ಅದನ್ನು ಎಳಿಯೋಕ್ಕೆ ಹೋಗೋದು, ಅದನ್ನು ಮುಟ್ಟೋದು, ನಗಾಡೋದು, ಕೂಗಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ಲಂತೆ. ಅವರು ಎಂಜಾಯ್ ಮಾಡಿದ್ರಲ್ವ. ಸೊ ಅದೇ ನನಗೆ ಒಂದು ಸಮಾಧಾನ. ನಾನೇನು ಅವಳಿಗೇನಾದರೂ ಒಂದು ಆಟ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಜಾತ್ರೆಯಲ್ಲಿ, ಅದು ಈಡೇರಿತು. ಅದಾದಮೇಲೆ ನಾನು ಒಂದು ರಿಂಗ್ ಲೈಟ್ ಬರುತ್ತಲ್ವ ತಲೆಗೆ ಹಾಕೋದು, ಅದನ್ನು ತೊಗೊಂಡಿದ್ದೆ. ಅದನ್ನು ಅವ್ರ ಅಪ್ಪನ ತಲೆ ಮೇಲೆ ಹಾಕಿದ್ದೆ. ಅವಳು ಅದನ್ನು ನೋಡ್ತಾ ಇದ್ಲು. ಏನಾದರೂ ಫೋಟೋಶೂಟ್ ಮಾಡಿದ್ರೆ ಬೇಕಾಗತ್ತೆ ಅಂತ ತೊಗೊಂಡಿದ್ದೆ. ಸೊ ಇದಾದಮೇಲೆ ನಾವು ಮನೆಗೆ ಜಾತ್ರೆಯನ್ನು ಮುಗಿಸಿ ಹೊರಟ್ವಿ. ನಮಗಂತೂ ನಮ್ಮ ಮಗಳನ್ನ ಮೊದಲನೇ ಸಲ ಮಾರಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ದು ತುಂಬಾ ಖುಷಿಯಾಯಿತು. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.